ಏನಕ್ಕೆ ಅದನ್ನಲ್ಲಿ ಬಿಸಾಕಿದ್ದಿ? ಹೋಗಿ ತಗೊಂಡ್ ಬಾ. ನೀರು ಖಾಲಿ ಆಯ್ತಮ್ಮ. ಅದು ಯೂಸ್ ಅಂಡ್ ಥ್ರೋ ಬಾಟ್ಲ್ ಅಲ್ವಾ? ಮನೆಯಲ್ಲಿ ಅಷ್ಟೊಂದು ಬಾಟ್ಲ್ ಇದೆ, ಮತ್ತೆ ಇದು ಯಾಕೆ? ನೀನು ಬಿಸಾಕಿದ ಬಾಟಲ್ ಇನ್ನು ಹಲವು ವರ್ಷ ತಗೊಂಡು ಮಣ್ಣಲ್ಲಿ ಕರಗುದಿಲ್ಲ. ನಮ್ಮ ಮನೆಯಲ್ಲಿ ಉಂಟಾದ ತ್ಯಾಜ್ಯಗಳು ಮಣ್ಣಲ್ಲಿ ಕರಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತದೆ. ಆದ್ರೆ ಪ್ಲಾಸ್ಟಿಕ್ ಹಾಗಲ್ಲ. ಅದು ಅಲ್ಲದೆ ನೀನು ಬಿಸಾಕಿದ ಪ್ಲಾಸ್ಟಿಕ್ ನಲ್ಲಿ ಆಹಾರಾಂಶ ಇದ್ರೆ ಅದನ್ನು ಪ್ರಾಣಿಗಳು ತಿಂದು ಅನಾರೋಗ್ಯಕ್ಕೆ ತುತ್ತಾಗ್ತದೆ. ನೀನು ಇವತ್ತು ಬಿಸಾಕಿದ ಈ ಪ್ಲಾಸ್ಟಿಕ್ ಒಂದೊಂದು ದಿನ ಬಹುದೊಡ್ಡ ಮಾಲಿನ್ಯವನ್ನೇ ಉಂಟು ಮಾಡ್ತದೆ. ನನಗೆ ಶಾಲೆಯಲ್ಲಿ ಕಾರ್ಖಾನೆಗಳಿಂದ ಉಂಟಾಗುವ ಮಾಲಿನ್ಯದಿಂದ ಪರಿಸರ ಮಾಲಿನ್ಯ ಆಗ್ತಿದೆ ಅಂತ ಹೇಳಿಕೊಟ್ಟಿದ್ದಾರೆ. ಆದ್ರೆ ನೀನ್ ನೋಡಿದ್ರೆ ಈ ಒಂದು ಪ್ಲಾಸ್ಟಿಕ್ ನಿಂದ ಪರಿಸರ ಮಾಲಿನ್ಯ ಆಗ್ತಿದೆ ಅಂತ ಹೇಳ್ತಿದ್ಯಲ್ಲ. ಹೌದು, ನೀ ಹೇಳಿದ್ದು ನಿಜನೇ. ಕಾರ್ಖಾನೆಗಳಿಂದಲೂ ಪರಿಸರ ಮಾಲಿನ್ಯ ಉಂಟಾಗ್ತದೆ. ಆದ್ರೆ ಈಗಿನ ಕಾಲದಲ್ಲಿ ನಮ್ಮೆಲ್ಲರ ಆರ್ಥಿಕ ಬೆಳವಣಿಗೆಯಲ್ಲಿ ಕಾರ್ಖಾನೆಯ ಪಾಲು ಬಹುದೊಡ್ಡದು. ಕಾರ್ಖಾನೆಯಿಂದ ಹೊರಬರುವ ರಾಸಾಯನಿಕ ತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ವಿನಿಮಯ ಮಾಡಿದರೆ ಅರ್ಧದಷ್ಟು ಮಾಲಿನ್ಯ ತಡೆಯಬಹುದು. ಕಾರ್ಖಾನೆಯ ಲಾಭ ಮಾತ್ರ ಮನಸ್ಸಿನಲ್ಲಿಟ್ಟ ಮನುಷ್ಯ ಅದರ ಮಾಲಿನ್ಯವನ್ನು ಕಡೆಗಣಿಸಿಬಿಟ್ಟಿದ್ದಾನೆ. ಹೊಸ ಪೀಳಿಗೆಗೆ ಹೊಸತನ್ನು ಮೂಡಿಸಬೇಕೆಂದು ಹೊರಟ, ಆದರೆ ಮಾನವ ಈ ಪರಿಸರವೇ ಇಲ್ಲದಿದ್ದರೆ ಹೊಸ ಪೀಳಿಗೆ ಶೂನ್ಯ ಎಂಬುದನ್ನು ಮರೆತಿದ್ದಾನೆ. ಹಾಗಾದ್ರೆ ಪರಿಸರ ಮಾಲಿನ್ಯ ನೀವು ದೊಡ್ಡವರೇ ಮಾಡುದು, ನಾವು ಮಕ್ಕಳೇನು ಮಾಡುವುದೇ ಇಲ್ಲ. ನಿಮಗೆ ಗೊತ್ತಿಲ್ಲದೆ ನೀವು ಸಣ್ಣ ತಪ್ಪುಗಳನ್ನು ಮಾಡ್ತಿದ್ದೀರಾ. ಏನು? ನೀರನ್ನು ಹಣ ಕೊಟ್ಟು ತೆಗೆಯಬೇಕಾದ ಈ ಕಾಲದಲ್ಲಿ ಅದರ ಬೆಲೆಯನ್ನು ಅರಿಯದ ನೀರು ಪೋಲು ಮಾಡ್ತಿದ್ದೀರಾ. ತಿಂಡಿ ತಿನಿಸುಗಳನ್ನು ತಿಂದ ಪ್ಲಾಸ್ಟಿಕ್ಗಳನ್ನೆಲ್ಲ ತಿಂದಲ್ಲೇ ಬಿಸಾಕಿ ಬರ್ತಿದ್ದೀರಾ. ಇದ್ರ ಜೊತೆಗೇನೆ ವಿದ್ಯುತ್ ದುರುಪಯೋಗ, ಪೇಪರ್ ಹರಿದು ಬಿಸಾಕುವುದು, ಇಂಥ ನಾನಾ ರೀತಿಯ ತಪ್ಪುಗಳನ್ನು ಮಾಡ್ತಿದ್ದೀರಾ. ಹೌದಮ್ಮ, ಈ ತಪ್ಪೆಲ್ಲ ನಾನು ಮಾಡಿದ್ದೇನೆ. ಹಾಗಾದ್ರೆ ನೀವು ಈ ತಪ್ಪೆಲ್ಲ ಮಾಡ್ಲೇ ಇಲ್ವಾ? ನಮ್ಮ ಕಾಲದಲ್ಲಿ ಪರಿಸರ ಏನು ಹೀಗಿರ್ಲಿಲ್ಲಮ್ಮ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಯಪ್ಪ, ಇಷ್ಟೆಲ್ಲ ಚೆನ್ನಾಗಿತ್ತ. ಆದ್ರೆ ಈ ಜಾಗವನ್ನ ಮೊದ್ಲಿನ ತರ ಹೇಗೆ ಮಾಡ್ಬೋದು? ನೀನು ಈಗ ನೋಡುವ ಈ ಮರಗಳು 2 ವರ್ಷಗಳ ಹಿಂದೆ ಬೆಳೆದುದಲ್ಲ. ಅದಕ್ಕೆ 15-20 ವರ್ಷಗಳೇ ಬೇಕು. ಹಾಗಿದ್ರೆ ಇವತ್ತೇ ಒಂದು ಗಿಡವನ್ನು ನೆಡ್ತೇನೆ. ಅಯ್ಯೋ, ನನಗೊತ್ತು. ಬಾ, ಮನೆಗೆ ಹೋಗುವ. ಮನರಂಜನೆಯ ಜಾಲತಾಣದಲ್ಲಿ ಮುಳುಗಿರುವ ಮಾನವನು ಪರಿಸರದ ಸೌಂದರ್ಯವನ್ನೇ ಮರೆತಿದ್ದಾನೆ. ಈಗಾಗಲೇ ಮಾಲಿನ್ಯ ಆಗಿದ್ದಾಯಿತು, ಇನ್ನು ಬೇಕಾದ್ದು ಪರಿಹಾರ. ಈ ಚಿಂತೆ ಈಗಲೇ ನಿಮ್ಮಲ್ಲಿ ಮೂಡಬೇಕು. ಬೆಳೆಯುವ ಸಿರಿಗಳು ನೀವು. ನಾಳಿನ ಪರಿಸರ ನಿಮ್ಮ ಕೈಯಲ್ಲಿದೆ. ಇಂದು ನೀನು ಈ ಪರಿಸರ ಸಂರಕ್ಷಣೆ ಮಾಡಿದರೆ ಮುಂದೆ ನಿನ್ನನ್ನು ಈ ಪರಿಸರ ರಕ್ಷಿಸುತ್ತದೆ ಎನ್ನುವ ಅರಿವಿರಲಿ.